ಮಹಾರಾಜರಿಗೆ ನಾನೀಗ ಒಂದು ಗೌರವ ಕೊಡಬೇಕು ಅಂತ ಇದ್ದೀನಿ. ಯಾವ ನಿಮ್ಮ ಮನೆತನ ಮಹಿಷಾಸುರನ ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಿರಿ, ನೀವೇ ಉದ್ಘಾಟನೆ ಮಾಡಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮೈಸೂರು ಕೊಡಗು ಸಂಸದರು ಒಂದು ಕಡೆ ರಾಜವಂಶಸ್ಥರು ಯದುವೀರ ಕೃಷ್ಣದತ್ತ ಒಡೆಯರವರೇ ಉದ್ಘಾಟನೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ, ನೀವು ಆಹ್ವಾನ ಮಾಡ್ತೀರಾ ಅಲ್ವೇ? ಮೈಸೂರು ನಗರದ ಸಂಸದರಾಗಿದ್ದಾರೆ, ಅಂತ್ಯವ್ರನ್ನ ನಾವು ಮನವಿ ಮಾಡಿ ಅಂತ್ಯವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದೇ ನಮ್ಮ ದೇವೋದ್ದೇಶ. ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ನಾವೆಲ್ಲವರನ್ನು ಗೌರವಿಸ್ತೀವಿ ಅನ್ನೋ ಒಂದು ಮಾತನ್ನ ಯದುವೀರ್ ಅವರು ಅವತ್ತೇ ಹೇಳಿದ್ರು. ಭಾರತದ ಸಂವಿಧಾನ ಪ್ರತಿಯೊಂದು ಧಾರ್ಮಿಕತೆಯು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಅವರ ಇಚ್ಛೆ ಅನುಸಾರ ಅವರು ಮಾಡ್ಕೊಂಡು ಹೋಗಿ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ನಾವ್ಯಾರು ಕೂಡ ಮೈಸೂರು ದಸರಾವನ್ನ ವಿರೋಧ ಮಾಡತಕ್ಕಂಥ ಮೂರ್ಖರು ನಾವಲ್ಲ. ಮೈಸೂರು ದಸರಾದ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ, ಯಾಕಂದ್ರೆ ಅದಕ್ಕೊಂದು ಇತಿಹಾಸ ಇದೆ. ಮತ್ತು ಮೈಸೂರು ದಸರಾ ಅಂತಕ್ಕಂಥದ್ದು ಇಡೀ ಪ್ರಪಂಚ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ದಸರಾವನ್ನ ಮಾಡುವಂತ ದಡ್ಡರು ನಾವಲ್ಲ. ಮೈಸೂರಿನ ಇತಿಹಾಸವನ್ನ ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಕಳೆದ 10 ವರ್ಷಗಳಿಂದನೂ ಕೂಡ ಯಾರ ಮನಸ್ಸಿಗೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತೀವಿ. ಮಹಿಷಾಸುರ ಒಬ್ಬ ರಾಕ್ಷಸನ್ನ ಆರಾಧನೆ ಮಾಡ್ತಕ್ಕಂಥ ಪ್ರತೀತಿಯನ್ನ ಯಾಕೆ ಹುಟ್ಟಾಕ್ತಿದ್ದೀರಿ ನೀವು? ಮಹಿಷಾಸುರನಿಗೂ ಚಾಮುಂಡೇಶ್ವರಿಗೂ ಎಲ್ಲೂ ಕೂಡ ಯುದ್ಧ ನಡೆದಿರ್ತಕ್ಕಂಥ ಕುರುಹುಗಳು ಕೂಡ ಎಲ್ಲೂ ಕೂಡ ಇಲ್ಲ. ಮಹಿಷಾಸುರನ ಪ್ರತಿಮೆಯನ್ನ ಮಹಿಷಾ ರಾಕ್ಷಸ ಅಂತ ಬರ್ದಿದಾರ, ಮಹಿಷಾಸೂರ ಅಂತ ಬರ್ದಿದಾರ? ಅಲ್ಲಿ ಮಹಿಷಾಸೂರ ಅಂತ ಬರ್ದಿರೋದು. ಸೂರ ಧೀರ ಅಂತಕ್ಕಂಥದನ್ನ ಯಾರನ್ನ ಹೇಳೋದು? ವಿಶ್ವವಿಖ್ಯಾತ ಮೈಸೂರಿನ ದಸರಾ ಸಮೀಪ ಬರ್ತಾ ಇದೆ. ದಸರಾಕ್ಕೆ ಜಿಲ್ಲಾಡಳಿತದಿಂದ ಬರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮೈಸೂರು ಎನ್ನುವ ಒಂದು ಹೆಸರೇನಿದೆ, ಇದು ಮಹಿಷಾಸುರ ಎನ್ನುವ ಒಬ್ಬ ಮಹಾರಾಜ ಇದ್ದ. ಇಲ್ಲಿ ಇತಿಹಾಸ ಇದೆ ಅಂತೇಳಿ ಮಹಿಷಾಸುರನ ಭಕ್ತರು, ಅವರ ವಂಶಸ್ಥರು ಅಂತ ಹೇಳ್ಕೊಳ್ತಕ್ಕಂಥ ಸಾಕಷ್ಟು ಅವರ ಅಭಿಮಾನಿಗಳು ಮಹಿಷಾ ದಸರಾವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಒಂದು ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದ್ರು. ಈ ಬಾರಿಯೂ ಕೂಡ ಈ ಒಂದು ಮಹಿಷಾ ದಸರಾವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದೇ ತಿಂಗಳು 29ನೇ ತಾರೀಕು ಮಹಿಷಾದಮ್ಮ ಅನ್ನೋ ಒಂದು ಹೆಸರಿನೊಂದಿಗೆ ವಿಶೇಷವಾಗಿ ಮಹಿಷಾ ದಸರಾವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮಾಜಿ ಮೇಯರ್ ಪುರುಷೋತ್ತಮ ಅವರು ನಮ್ಮೊಟ್ಟಿಗಿದ್ದಾರೆ. ಅನ್ನೋ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮಹಿಷಾ ದಸರಾಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಯಾವತ್ತು ಆ ಒಂದು ಕಾರ್ಯಕ್ರಮ ಮಾಡ್ತೀರಾ? ಯಾರೆಲ್ಲ VIP ಗಳು ಬರ್ತಾರೆ? ಮತ್ತು ಉಸ್ತುವಾರಿ ಸಚಿವರು ಅಥವಾ ಸರ್ಕಾರದ ಭಾಗವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಬೇರೆಲ್ಲ ಪ್ರಗತಿಪರರು ಅಥವಾ ಯಾರೆಲ್ಲ VIP ಗಳು ಲೈನಪ್ ಆಗಿದ್ದಾರೆ ಅಂತ ತಾವು ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ನಮ್ಗೆ ಹಾಕಿದ್ದೀರ ನೀವು. ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಾರಂಭವಾಗಿದೆ. ಅದೇ ರೀತಿ ಮಹಿಷಾ ದಸರನ್ನು ಕೂಡ ನೀವು ಆಗಲೇ ಹೇಗೆ ಸಿದ್ಧತೆ ಮಾಡ್ಕೊಂಡಿರಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದ್ದೀವಿ. ನಾವು ಯಾರು ಕೂಡ ಮೈಸೂರಿನ ವಿಖ್ಯಾತ ಮೈಸೂರು ದಸರಾವನ್ನು ವಿರೋಧ ಮಾಡ್ತಕ್ಕಂಥ ಮೂರ್ಖರು ನಾವಲ್ಲ. ಮೈಸೂರು ದಸರಾದ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ, ಯಾಕೆಂದರೆ ಅದಕ್ಕೊಂದು ಇತಿಹಾಸ ಇದೆ. ಮತ್ತು ಮೈಸೂರು ದಸರಾ ಅಂತಕ್ಕಂಥದ್ದು ಇಡೀ ಪ್ರಪಂಚ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ದಸರಾವನ್ನು ಮಾಡುವಂಥ ದಡ್ಡರು ನಾವಲ್ಲ. ಏನು ಮೈಸೂರಿನ ಇತಿಹಾಸವನ್ನು ಮತ್ತೆ ನಾವು ಮರುಕಳಿಸ್ಬೇಕು ಅಂತಕ್ಕಂಥದ್ದು. ಮೈಸೂರು ಅಂತಕ್ಕಂಥ ಹೆಸರು ನಾಮಾಂಕಿತ ಯಾರಿಂದ ಪ್ರಾರಂಭವಾಗಿದೆ? ಇಲ್ಲಿ ಮಹಿಷಾ ಮಂಡಲ ಇತ್ತು, ಮಹಿಷಾಸುರ ಆಡಳಿತ ಮಾಡಿದರೆ ಮಹಿಷನ ಇತಿಹಾಸವನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಕಳೆದ 10 ವರ್ಷಗಳಿಂದನೂ ಕೂಡ ಯಾರ ಮನಸ್ಸಿಗೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದೆ. ಅಂದರೆ ಸನಾತನ ಧರ್ಮ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಜನ, ಪ್ರತಾಪ್ ಸಿಂಹ ಆದಿಯಾಗಿ ಸಾಕಷ್ಟು ಜನ ಕ್ಲೇಮ್ ಮಾಡ್ತಾರೆ ಮಹಿಷಾಸುರ ಒಬ್ಬ ರಾಕ್ಷಸ ಆಗಿದ್ದ. ಆ ರಾಕ್ಷಸನನ್ನು ಸಂಹಾರ ಮಾಡಿ ಅಲ್ಲಿ ಆದಿಶಕ್ತಿ ಶಕ್ತಿ ದೇವತೆ ಚಾಮುಂಡೇಶ್ವರಿ ಅಲ್ಲಿ ಕುಳಿತಿದ್ದಾಳೆ. ಮಹಿಷಾಸುರ ಒಬ್ಬ ರಾಕ್ಷಸನನ್ನು ಆರಾಧನೆ ಮಾಡ್ತಕ್ಕಂಥ ಪ್ರತೀತಿಯನ್ನು ಯಾಕೆ ಹುಟ್ಟಾಕ್ತಿದ್ದೀರಿ ನೀವು? ನಾನು ಯಾವತ್ತೂ ಕೂಡ ಮಹಿಷಾಸುರನಿಗೂ ಚಾಮುಂಡೇಶ್ವರ ಕನೆಕ್ಟಿವ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಅದರ ಅವಶ್ಯಕತೆ ನನಗಿಲ್ಲ. ಮಹಿಷಾಸುರನಿಗೂ ಚಾಮುಂಡೇಶ್ವರಿಗೂ ಎಲ್ಲೂ ಕೂಡ ಯುದ್ಧ ನಡೆದಿರ್ತಕ್ಕಂಥ ಕುರುಹುಗಳು ಕೂಡ ಎಲ್ಲೂ ಕೂಡ ಇಲ್ಲ. ಇದು ಒಂದು ಹೊಸ ಪುರಾಣವನ್ನು ಕಟ್ಟಿಕೊಂಡು ಪುರಾಣದ ಇತಿಹಾಸವನ್ನು ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬರ್ತಾಯಿದ್ದಾರೆ. ದೇವರು ಅಂತಕ್ಕಂಥದ್ದು ಒಂದು ಕಾಲ್ಪನಿಕ, ಒಂದು ಸೃಷ್ಟಿ. ತಮ್ಮ ಬದುಕನ್ನು ಕಟ್ಟಲಿಕ್ಕೋಸ್ಕರ, ತಮ್ಮ ಹೊಟ್ಟೆಪಾಡಿಗೋಸ್ಕರ ದೇವರ ಹೆಸರಿನಲ್ಲಿ ಒಂದು ಪುರಾಣವನ್ನು ಸೃಷ್ಟಿ ಮಾಡ್ಕೊಂಡು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದೆಯಲ್ಲ, ಅದು ನಿಜವಾದ ಮೂರ್ಖತನ. ಅಂದರೆ ನಮ್ಮ ಯದುವಂಶದ ರಾಜರುಗಳು ಮಹಿಷಾಸುರನ ಪ್ರತಿಮೆಯನ್ನು ಯಾತಕ್ಕೆ ಬೆಡ್ತಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಅವರೇನು ದಡ್ರ? 650-700 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥವ್ರು ಮಹಿಷಾಸುರನ ಪ್ರತಿಮೆಯನ್ನು ಮಹಿಷಾ ರಾಕ್ಷಸ ಅಂತ ಬರ್ದಿದಾರ, ಮಹಿಷಾಸೂರ ಅಂತ ಬರ್ದಿದಾರ? ಅಲ್ಲಿ ಮಹಿಷಾಸೂರ ಅಂತ ಬರ್ದಿರೋದು. ಸೂರ ಧೀರ ಅಂತಕ್ಕಂಥದ್ದನ್ನು ಯಾರನ್ನ ಹೇಳೋದು? ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವುದೇ ಚಾಮುಂಡೇಶ್ವರಿಗೂ ಕೂಡ ಮತ್ತು ಮಹಿಷಾಸುರನಿಗೂ ಕೂಡ ಯಾವುದೇ ಯುದ್ಧ ನಡೆದಿಲ್ಲ. ಇದು ಸುಳ್ಳು ಸೃಷ್ಟಿ, ಇದು ಒಂದು ಪುರಾಣದ ಕಟ್ಟುಕತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾರು ನಮ್ಮ ವಿರೋಧಿಗಳಿದ್ದಾರೆ
ಅವರಿಗೆ ಕಳೆದ ಬಾರಿ ಸಂಸದ ಪ್ರತಾಪ್ ಸಿಂಹ ಇದ್ರು, ಏನೆಲ್ಲ ಹೈ ಡ್ರಾಮಾ ಆಯಿತು, ಯಾವ ಶಾಸಕರುಗಳಿದ್ರು, ಆದಿರಂಪ ಬೀದಿರಂಪ, ಒಂದು ರೀತಿ ಆತಂಕದ ವಾತಾವರಣ, ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಚುನಾವಣೆ ಸಂದರ್ಭದಲ್ಲಿ ನಾನು ಕೂಡ ಪ್ರಶ್ನೆ ಮಾಡಿದ್ದೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವ್ರನ್ನ, ನೀವು ಕೂಡ ಈ ಬಾರಿ MP ಚುನಾವಣೆಗೆ ನಿಲ್ತಾ ಇದ್ದೀರಾ, ಮೈಸಾ ದಸರಾದ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಿತ್ತು, ಇವೆರಡನ್ನು ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಅವರವರ ಭಾವನೆಗಳಿಗೆ ಬಿಟ್ಟಿದ್ದು, ನಾವೆಲ್ಲವರನ್ನು ಗೌರವಿಸ್ತೀವಿ ಅನ್ನೋ ಒಂದು ಮಾತನ್ನು ಯದುವೀರ್ ಅವರು ಅವತ್ತೇ ಹೇಳಿದರು. ನಿಜವೂ ಕೂಡ ಕಳೆದ ಬಾರಿನೂ ಕೂಡ ಮೀಡಿಯಾ ಯದುವೀರನವರ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಪ್ರತಿಯೊಂದು ಧಾರ್ಮಿಕತೆಯೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಅವರ ಇಚ್ಛೆ ಅನುಸಾರ ಅವರು ಮಾಡ್ಕೊಂಡು ಹೋಗಿ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಈಗ ನಿನ್ನೆ ಒಂದು ಸಮಿತಿ ಒಂದು ತೀರ್ಮಾನವನ್ನು ಕೂಡ ಮಾಡಿದೆ. ಮಹಾರಾಜರಿಗೆ ನಾನೀಗ ಒಂದು ಗೌರವ ಕೊಡಬೇಕು ಅಂತ ಇದ್ದೀನಿ. ಯಾವ ನಿಮ್ಮ ಮನೆತನ ಮಹಿಷಾಸುರನ ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಿರಿ, ನೀವೇ ಉದ್ಘಾಟನೆ ಮಾಡಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮೈಸಾ ದಸರಕ್ಕೆ. ಯಾಕೆಂದರೆ ಮಾದೇವಪ್ಪನವರು ಕೂಡ ಮೀಡಿಯಾ ಕೇಳಿದಾರಲ್ಲ ರೀ, ಅವ್ರ ಆಚಾರ ವಿಚಾರಕ್ಕೆ ಧಾರ್ಮಿಕತೆಗೆ ಯಾವುದೇ ಅಡ್ಡಿ ಹಾಕಂತಂಕ ಇಲ್ಲ, ಅವ್ರ ಪಾಡ್ಗೆ ಅವ್ರು ಮಾಡ್ಕೋಬೋದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಪುಷ್ಪಾರ್ಚನೆ ಮಾಡಿ ಅಂತ ಹೇಳಿದ್ನಲ್ಲ, ಯಾಕೆ ವಿರೋಧ ಮಾಡ್ಬೇಕು ಸರ್? BJP ಅವ್ರಿಗೂ ಇದಕ್ಕೂ ಸಂಬಂಧ ಏನು ಸರ್? ರಾಜಕಾರಣ ಯಾಕೆ ಮಿಕ್ಸಪ್ ಮಾಡ್ತೀರಾ? ಇದು ಕಾಂಗ್ರೆಸ್ಸು, JDS, BJP, BSP ಮತ್ತೊಂದು ಪಕ್ಷವಲ್ಲ, ಇದು ನನ್ನ ಸ್ವಂತಿಕೆ. ಅದು ನಾನು ಒಂದು ಧಾರ್ಮಿಕತೆಯನ್ನು ಸತ್ಯವನ್ನು ಹೇಳುವಂಥದ್ದೇ ನಮ್ಮ ಆದ್ಯ ಕರ್ತವ್ಯ. ಮೈಸೂರು ಕೊಡಗು ಸಂಸದರು ಒಂದು ಕಡೆ ರಾಜವಂಶಸ್ಥರು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರೇ ಉದ್ಘಾಟನೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ, ನೀವು ಆಹ್ವಾನ ಮಾಡ್ತೀರಾ? 100ಕ್ಕೆ 100 ಭಾಗ. ಯಾಕೆಂದರೆ ನಾನು ಯಾವತ್ತೂ ಕೂಡ ಬಲವಂತವಾಗಿ ಯಾರನ್ನೂ ಕೂಡ ಆಹ್ವಾನ ಕೊಡೋಕೆ ಹೋಗಿಲ್ಲ. ನಮ್ಮಲ್ಲಿ ಸಾಹಿತಿಗಳಿದ್ದಾರೆ, ಚಿಂತಕರಿದ್ದಾರೆ, ಪ್ರಗತಿಪರರಿದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಂಥ ಮೀಡಿಯಾದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನವನ್ನು ನಮ್ಮನ್ನು ಗೌರವಿಸ್ಕೊಂಡು ಬರ್ತಾಯಿದ್ರಿ. ಯದುವಂಶದ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಯಾಕೆಂದರೆ ಲಾಸ್ಟ್ ಟೈಮ್ ಅವ್ರು ಸಂಸದರಾಗಿರಲಿಲ್ಲ. ಒಬ್ಬ ಅರಮನೆಯಲ್ಲಿ ಇದ್ಕೊಂಡು ನೀವು ಮೀಡಿಯಾ ಪ್ರಶ್ನೆ ಮಾಡಿದಂಥ ಸಂದರ್ಭ ಇಲ್ಲ ಅವ್ರ ಸಂವಿಧಾನ ಅವ್ರಿಗೆ ಅವಕಾಶ ಕೊಟ್ಟಿದೆ, ಅವ್ರ ಧಾರ್ಮಿಕತೆಗೆ ಅಡಚಣೆ ತರಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಅದನ್ನು ಗೌರವಿಸ್ಕೊಂಡು ಮಾಡ್ಕೊಂಡು ಹೋಗಲಿ ಅನ್ನೋ ಸಂದೇಶ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮ ನಗರದ ಭಾಳ ಸಂಸದರಾಗಿದ್ದಾರೆ ಅಲ್ವೇ, ನಮ್ಮ ಮೈಸೂರು ನಗರದ ಸಂಸದರಾಗಿದ್ದಾರೆ. ಅಂಥವ್ರನ್ನ ನಾವು ಮನವಿ ಮಾಡಿ ಅಂಥವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದೇ ನಮ್ಮ ದೇವೋದ್ದೇಶ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಜಿ ಮೇಯರ್ ಮತ್ತು ಚಿಂತಕರು ಆದಂತಹ ಪುರುಷೋತ್ತಮರವರ ಮಾತು. ಪ್ರತಾಪ್ ಸಿಂಹ ಅವರಿಗೆ ನೇರವಾಗಿ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಮಹಿಷಾ ದಸರಾವನ್ನು ವಿರೋಧ ಮಾಡ್ತಾ ಇದ್ರು. ವೆರಿ ಅಪ್ಡೇಟ್ ವರ್ಷನ್ ಅಂತ ಹೇಳಿದ್ರೆ BJPಯ ಸಂಸದರಾಗಿರ್ತಕ್ಕಂಥ ಮೈಸೂರಿನ ರಾಜವಂಶಸ್ಥರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಕೈಲೇನೆ ನಾವು ಮೈಸಾ ದಮ್ಮ ಎನ್ನುವ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.